ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇದು 8ಕ್ಕೆ 8. ಅದು ನಿತ್ಯ ಸಾವಿರಾರು ಜನ ಓಡಾಡೋ ಪ್ರದೇಶದಲ್ಲಿ ಇರುವಂತ ಒಂದು ದೊಡ್ಡ ಜ್ಯುವೆಲರಿ ಶಾಪ್. ಎಂದಿನಂತೆ ಚಿನ್ನದ ಅಂಗಡಿಯ ಮಾಲೀಕ ಅಂಗಡಿಯಲ್ಲೇ ಇದ್ದ. ಆಗ ಏಕಾಏಕಿ ಸಿನಿಮಾದಲ್ಲಾಗತ್ತಲ್ಲ ಹಂಗೆ ದರೋಡೆಕೋರರು ನುಗ್ಗಿದ್ರು. ಥೇಟ್ ಸಿನಿಮಾ ಸ್ಟೈಲ್ ಅಲ್ಲೇ ಹೊಂಚು ಹಾಕಿ ಚೀಲಗಟ್ಲೆ ಚಿನ್ನಾಭರಣ ಲೂಟಿ ಮಾಡಿದ್ದಾರೆ. ಮಠ ಮಧ್ಯಾಹ್ನ ಆಗಿರುವಂತಹ ಈ ದರೋಡೆಗೆ ಕಲಬುರಗಿ ಜನ ಬೆಚ್ಚ ಬಿದ್ದಿದ್ದಾರೆ. ಇತ್ತೀಚೆಗೆ ಕರ್ನಾಟಕ ಕ್ರೈಮ್ ಸಿಟಿಯಾಗಿ ಬದಲಾಗಿದೆ. ಹಾಡಹಗಲೇ ಬ್ಯಾಂಕ್ ಲೂಟಿ, ಜ್ಯುವೆಲರಿ ಅಂಗಡಿ ದರೋಡೆಗಳು ಕಾಮನ್ ಆಗಿಬಿಟ್ಟಿವೆ. ಇದೀಗ ಬಿಸಿಲನಾಡು ಕಲಬುರಗಿಯಲ್ಲಿ ಥೇಟ್ ಸಿನಿಮಾ ಸ್ಟೈಲ್ ಅಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ. ಅದು ನಿತ್ಯ ಸಾವಿರಾರು ಜನ ಓಡಾಡೋ ಜಾಗದಲ್ಲಿ. ಕಲಬುರಗಿಯಲ್ಲಿ ಹಾಡಹಗಲೇ ಚಿನ್ನದಂಗಡಿ ಲೂಟಿ, ಗನ್ ಪಾಯಿಂಟ್ನಲ್ಲಿ 3 ಕೆಜಿ ಗೋಲ್ಡ್ ದರೋಡೆ, ಚಿನ್ನದ ಅಂಗಡಿ ಮುಂದೆ ಹೌಹಾರಿ ನಿಂತಿರೋ ಜನ, ಸಿಟಿಯಲ್ಲಿ ಸೆರೆಯಾಗಿರೋ ದರೋಡೆಕೋರರ ದೃಶ್ಯ, ಸ್ಥಳದಲ್ಲಿ ಯತ್ನೋ ಬಿದ್ನೋ ಅಂತ ಓಡೋಡಿ ಬಂದಿರುವ ಹಿರಿಯ ಪೊಲೀಸ್ ಅಧಿಕಾರಿಗಳು. ಈ ಬೆಚ್ಚಿ ಬೀಳಿಸೋ ದೃಶ್ಯ ಕಂಡು ಬಂದಿದ್ದು ಕಲಬುರಗಿ ನಗರದ ಸರಾಫ್ ಬಜಾರ್ನಲ್ಲಿ. ಸರಾಫ್ ಬಜಾರ್ನಲ್ಲಿರೋ ಮಾಲಿಕ್ ಜ್ಯುವೆಲರಿ ಶಾಪ್ನಲ್ಲಿ ಮಠ ಮಧ್ಯಾಹ್ನವೇ ದರೋಡೆಯಾಗಿದೆ. ಚಿನ್ನದಂಗಡಿಗೆ ನುಗ್ಗಿದ ದರೋಡೆಕೋರರು ಜ್ಯುವೆಲರಿ ಶಾಪ್ ಮಾಲೀಕನ ಕೈಕಾಲು ಕಟ್ಟಿ ಲೂಟಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಾಲೀಕನ ಬಾಯಿಗೆ ಸೆಲ್ಲೋ ಟೇಪ್ ಹಾಕಿ ಗನ್ ಪಾಯಿಂಟ್ನಲ್ಲಿ ಅಂಗಡಿಯಲ್ಲಿದ್ದ ಚಿನ್ನಾಭರಣವನ್ನ ದೋಚಿದ್ದಾರೆ. ಚಿನ್ನದಂಗಡಿ ಮಾಲೀಕನ ಮುಂದೆಯೇ ಅಂಗಡಿಯ ಅಲ್ಮೇರಾದಲ್ಲಿದ್ದ 3 ಕೆಜಿ ಚಿನ್ನಾಭರಣವನ್ನ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಥೇಟ್ ಸಿನಿಮಾ ಸ್ಟೈಲಲ್ಲಿ ಎಂಟ್ರಿ ಕೊಟ್ಟಿದ್ದ 4 ಗ್ಯಾಂಗ್ ಕೇವಲ 10 ರಿಂದ 20 ನಿಮಿಷಗಳಲ್ಲಿ ಇಡೀ ಅಂಗಡಿಯನ್ನೇ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಯಾವಾಗ ದರೋಡೆಕೋರರು ವಾಪಸ್ ಹೋದ್ರೋ ಆವಾಗ ಚಿನ್ನದಂಗಡಿ ಮಾಲೀಕ ಕಿರುಚತೊಡಗಿದ್ದ. ಕಿರುಚಾಟ ಕೇಳಿ ಕೆಳಗಡೆ ಇದ್ದ ಲಾಡ್ಜ್ ಮ್ಯಾನೇಜರ್ ಓಡೋಡಿ ಹೋಗಿದ್ದಾರೆ. ಕೈಕಾಲು ಕಟ್ಟಿ ಬಾಯಿಗೆ ಸೆಲ್ಲೋ ಟೇಪ್ ತೆಗೆದಿದ್ದಾರೆ. ಬಿದ್ದಿನಂದ್ರೆ ಏನೋ ಇನ್ ಕೇಸ್ ಏನೋ ಆಗಿರ್ಬೋದು ಅಂತ ಹಂಗೆ ವಿಚಾರ ಮಾಡಿದೆ. ಮೇಲ್ಗಡೆ ಹೋಗಿ ನೋಡ್ತೀನಿ, ಅವ್ನಿಗೆ ಬಾಯಿ ಕಟ್ಟಿದ್ದು ಸೆಲ್ಲೋ ಟೇಪಿಂದ ಬಾಯಿ ಕಟ್ಟಿದ್ರು, ಮತ್ತೆ ಕಾಲ್ ಕಟ್ಟಿದ್ರು, ಕೈ ಕಟ್ಟಿದ್ರು. ನಾನು ಹೋಗಿ ಬಿಚ್ಚಿದ ತಕ್ಷಣ ಅಂದ್ರೆ ಇಲ್ಲಿ ಲೂಟ್ ಮಾರ್ ಗನ್ ಲಗಕ್ಕೆ ಗ್ಯಾಗೆ ಅಂತ ಹೇಳ್ತಾ ಇದ್ದೆ ನಾನು. ಮತ್ತೆ ಅಷ್ಟು ಬಿಟ್ಟು ನಾನು ತೆಳಗಡೆ ಬಂದಾಗ ನೋಡಿದಾಗ ಅಷ್ಟೊತ್ತಿಗೆ ಹೋಗ್ಬಿಟ್ಟಿದ್ರು ಅವರು. ಸ್ಥಳಕ್ಕೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಅಂಡ್ ಟೀಮ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ದರೋಡೆಕೋರರಿಗಾಗಿ ಶೋಧ ಕಾರ್ಯ ನಡೆಸಿದ್ದಾರೆ. ಜನ ದಟ್ಟಣೆ ಇರುವಂತಹ ಪ್ರದೇಶ ಇದೆ ಮತ್ತು ಇಲ್ಲಿ ಅಷ್ಟು ಸರಳವಾಗಿ ಅಪರಾಧ ಮಾಡಿನೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ. ಈಗ ಅವರಿಗೆ ಏನು ಹೆದರಿಸಿದ್ದಾರೆ ಮತ್ತು ಅವರಿಗೆ ಕೈಕಾಲು ಕಟ್ಟಿರುವಂತದ್ದು ಎಲ್ಲ ಕೆಲವು ಮಾಹಿತಿಗಳು ನೀಡಿದ್ದಾರೆ. ಅದು ಏನು ದೂರು ನೀಡ್ತಾರೆ ಅದರ ಪ್ರಕರಣವನ್ನು ತೆಗೆದುಕೊಳ್ತೀವಿ ಮತ್ತು ಈಗಾಗಲೇ 5 ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನು ನಾವು ಬಂಧನೆ ಮಾಡ್ತೇವೆ. ಜನನಿಬಿಡ ಪ್ರದೇಶವಾಗಿರೋ ಸರಾಫ್ ಬಜಾರ್ನಲ್ಲಿರೋ ಚಿನ್ನದಂಗಡಿ ರಾಬರಿಯಾಗಿರೋದು ನಿಜಕ್ಕೂ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಓಂ ಪ್ರಕಾಶ್ ಎಚ್ ಮುನ್ನಾರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇದು 8ಕ್ಕೆ 8. ಅದು ನಿತ್ಯ ಸಾವಿರಾರು ಜನ ಓಡಾಡೋ ಪ್ರದೇಶದಲ್ಲಿ ಇರುವಂತ ಒಂದು ದೊಡ್ಡ ಜ್ಯುವೆಲರಿ ಶಾಪ್. ಎಂದಿನಂತೆ ಚಿನ್ನದ ಅಂಗಡಿಯ ಮಾಲೀಕ ಅಂಗಡಿಯಲ್ಲೇ ಇದ್ದ. ಆಗ ಏಕಾಏಕಿ ಸಿನಿಮಾದಲ್ಲಾಗತ್ತಲ್ಲ ಹಂಗೆ ದರೋಡೆಕೋರರು ನುಗ್ಗಿದ್ರು. ಥೇಟ್ ಸಿನಿಮಾ ಸ್ಟೈಲ್ ಅಲ್ಲೇ ಹೊಂಚು ಹಾಕಿ ಚೀಲಗಟ್ಲೆ ಚಿನ್ನಾಭರಣ ಲೂಟಿ ಮಾಡಿದ್ದಾರೆ. ಮಠ ಮಧ್ಯಾಹ್ನ ಆಗಿರುವಂತಹ ಈ ದರೋಡೆಗೆ ಕಲಬುರಗಿ ಜನ ಬೆಚ್ಚ ಬಿದ್ದಿದ್ದಾರೆ. ಇತ್ತೀಚೆಗೆ ಕರ್ನಾಟಕ ಕ್ರೈಮ್ ಸಿಟಿಯಾಗಿ ಬದಲಾಗಿದೆ. ಹಾಡಹಗಲೇ ಬ್ಯಾಂಕ್ ಲೂಟಿ, ಜ್ಯುವೆಲರಿ ಅಂಗಡಿ ದರೋಡೆಗಳು ಕಾಮನ್ ಆಗಿಬಿಟ್ಟಿವೆ. ಇದೀಗ ಬಿಸಿಲನಾಡು ಕಲಬುರಗಿಯಲ್ಲಿ ಥೇಟ್ ಸಿನಿಮಾ ಸ್ಟೈಲ್ ಅಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ. ಅದು ನಿತ್ಯ ಸಾವಿರಾರು ಜನ ಓಡಾಡೋ ಜಾಗದಲ್ಲಿ. ಕಲಬುರಗಿಯಲ್ಲಿ ಹಾಡಹಗಲೇ ಚಿನ್ನದಂಗಡಿ ಲೂಟಿ,
ಗನ್ ಪಾಯಿಂಟ್ನಲ್ಲಿ 3 ಕೆಜಿ ಗೋಲ್ಡ್ ದರೋಡೆ. ಚಿನ್ನದ ಅಂಗಡಿ ಮುಂದೆ ಹೌಹಾರಿ ನಿಂತಿರೋ ಜನ, ಸಿಟಿಯಲ್ಲಿ ಸೆರೆಯಾಗಿರೋ ದರೋಡೆಕೋರರ ದೃಶ್ಯ. ಸ್ಥಳದಲ್ಲಿ ಯತ್ನೋ ಬಿದ್ನೋ ಅಂತ ಓಡೋಡಿ ಬಂದಿರುವ ಹಿರಿಯ ಪೊಲೀಸ್ ಅಧಿಕಾರಿಗಳು. ಈ ಬೆಚ್ಚಿ ಬೀಳಿಸೋ ದೃಶ್ಯ ಕಂಡು ಬಂದಿದ್ದು ಕಲಬುರಗಿ ನಗರದ ಸರಾಫ್ ಬಜಾರ್ನಲ್ಲಿ. ಸರಾಫ್ ಬಜಾರ್ನಲ್ಲಿರೋ ಮಾಲಿಕ್ ಜ್ಯುವೆಲರಿ ಶಾಪ್ನಲ್ಲಿ ಮಠ ಮಧ್ಯಾಹ್ನವೇ ದರೋಡೆಯಾಗಿದೆ. ಚಿನ್ನದಂಗಡಿಗೆ ನುಗ್ಗಿದ ದರೋಡೆಕೋರರು ಜ್ಯುವೆಲರಿ ಶಾಪ್ ಮಾಲೀಕನ ಕೈಕಾಲು ಕಟ್ಟಿ ಲೂಟಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಾಲೀಕನ ಬಾಯಿಗೆ ಸೆಲ್ಲೋ ಟೇಪ್ ಹಾಕಿ ಗನ್ ಪಾಯಿಂಟ್ನಲ್ಲಿ ಅಂಗಡಿಯಲ್ಲಿದ್ದ ಚಿನ್ನಾಭರಣವನ್ನ ದೋಚಿದ್ದಾರೆ. ಚಿನ್ನದಂಗಡಿ ಮಾಲೀಕನ ಮುಂದೆಗೆ ಅಂಗಡಿಯ ಅಲ್ಮೇರಾದಲ್ಲಿದ್ದ 3 ಕೆಜಿ ಚಿನ್ನಾಭರಣವನ್ನ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಥೇಟ್ ಸಿನಿಮಾ ಸ್ಟೈಲಲ್ಲಿ ಎಂಟ್ರಿ ಕೊಟ್ಟಿದ್ದ 4 ಗ್ಯಾಂಗ್ ಕೇವಲ 10 ರಿಂದ 20 ನಿಮಿಷಗಳಲ್ಲಿ ಇಡೀ ಅಂಗಡಿಯನ್ನೇ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಯಾವಾಗ ದರೋಡೆಕೋರರು ವಾಪಸ್ ಹೋದ್ರೋ ಆವಾಗ ಚಿನ್ನದಂಗಡಿ ಮಾಲೀಕ ಕಿರುಚತೊಡಗಿದ್ದ. ಕಿರುಚಾಟ ಕೇಳಿ ಕೆಳಗಡೆ ಇದ್ದ ಲಾಡ್ಜ್ ಮ್ಯಾನೇಜರ್ ಓಡೋಡಿ ಹೋಗಿದ್ದಾರೆ. ಕೈಕಾಲು ಕಟ್ಟಿ ಬಾಯಿಗೆ ಸೆಲ್ಲೋ ಟೇಪ್ ತೆಗೆದಿದ್ದಾರೆ. ಅಂದ್ರೆ ಬಿದ್ದಿನಂದ್ರೆ ಏನೋ ಇನ್ ಕೇಸ್ ಏನೋ ಆಗಿರ್ಬೋದು ಅಂತ ಹಂಗೆ ವಿಚಾರ ಮಾಡಿದೆ. ಮೇಲ್ಗಡೆ ಹೋಗಿ ನೋಡ್ತೀನಿ, ಅವ್ನಿಗೆ ಬಾಯಿ ಕಟ್ಟಿದ್ದು ಸೆಲ್ಲೋ ಟೇಪಿಂದ ಬಾಯಿ ಕಟ್ಟಿದ್ರು, ಮತ್ತೆ ಕಾಲ್ ಕಟ್ಟಿದ್ರು, ಕೈ ಕಟ್ಟಿದ್ರು. ನಾನು ಹೋಗಿ ಬಿಚ್ಚಿದ ತಕ್ಷಣ ಅಂದ್ರೆ ಇಲ್ಲಿ ಲೂಟ್ ಮಾರ್ ಗನ್ ಲಗಾಕೆ ಗಾಯ ಅಂತ ಹೇಳ್ತಾ ಇದ್ದೆ ನಾನು. ಮತ್ತೆ ಅಷ್ಟು ಬಿಟ್ಟು ನಾನು ಕೆಳಗಡೆ ಬಂದಾಗ ನೋಡಿದಾಗ ಅಷ್ಟೊತ್ತಿಗೆ ಹೋಗ್ಬಿಟ್ಟಿದ್ರು ಅವರು. ಸ್ಥಳಕ್ಕೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಅಂಡ್ ಟೀಮ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ದರೋಡೆಕೋರರಿಗಾಗಿ ಶೋಧ ಕಾರ್ಯ ನಡೆಸಿದ್ದಾರೆ. ಜನದಟ್ಟಣೆ ಇರುವಂತಹ ಪ್ರದೇಶ ಇದೆ ಮತ್ತು ಇಲ್ಲಿ ಅಷ್ಟು ಸರಳವಾಗಿ ಅಪರಾಧ ಮಾಡಿನೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ. ಈಗ ಅವರಿಗೆ ಏನು ಹೆದರಿಸಿದ್ದಾರೆ ಮತ್ತು ಅವರಿಗೆ ಕೈಕಾಲು ಕಟ್ಟಿರುವಂತದ್ದು ಎಲ್ಲಾ ಕೆಲವು ಮಾಹಿತಿಗಳು ನೀಡಿದ್ದಾರೆ. ಅದು ಏನು ದೂರು ನೀಡ್ತಾರೆ ಅದರ ಪ್ರಕಾರ ನಾವು ಪ್ರಕರಣವನ್ನು ತೆಗೆದುಕೊಳ್ತೀವಿ ಮತ್ತು ಈಗಾಗಲೇ 5 ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನು ನಾವು ಬಂಧನ ಮಾಡ್ತೇವೆ. ಜನನಿಬಿಡ ಪ್ರದೇಶವಾಗಿರೋ ಸರಾಫ್ ಬಜಾರ್ನಲ್ಲಿರೋ ಚಿನ್ನದಂಗಡಿ ರಾಬರಿಯಾಗಿರೋದು ನಿಜಕ್ಕೂ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಓಂ ಪ್ರಕಾಶ್ ಎಚ್ ಮುನ್ನಾರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಇದು 8ಕ್ಕೆ 8. ಅದು ನಿತ್ಯ ಸಾವಿರಾರು ಜನ ಓಡಾಡೋ ಪ್ರದೇಶದಲ್ಲಿ ಇರುವಂತ ಒಂದು ದೊಡ್ಡ ಜ್ಯುವೆಲರಿ ಶಾಪ್. ಎಂದಿನಂತೆ ಚಿನ್ನದ ಅಂಗಡಿಯ ಮಾಲೀಕ ಅಂಗಡಿಯಲ್ಲೇ ಇದ್ದ. ಆಗ ಏಕಾಏಕಿ ಸಿನಿಮಾದಲ್ಲಾಗತ್ತಲ್ಲ ಹಂಗೆ ದರೋಡೆಕೋರರು ನುಗ್ಗಿದ್ರು. ಥೇಟ್ ಸಿನಿಮಾ ಸ್ಟೈಲಲ್ಲೇ ಹೊಂಚು ಹಾಕಿ ಚೀಲಗಟ್ಲೆ ಚಿನ್ನಾಭರಣ ಲೂಟಿ ಮಾಡಿದ್ದಾರೆ. ಮಠ ಮಧ್ಯಾಹ್ನ ಆಗಿರುವಂತಹ ಈ ದರೋಡೆಗೆ ಕಲಬುರಗಿ ಜನ ಬೆಚ್ಚ ಬಿದ್ದಿದ್ದಾರೆ. ಇತ್ತೀಚೆಗೆ ಕರ್ನಾಟಕ ಕ್ರೈಮ್ ಸಿಟಿಯಾಗಿ ಬದಲಾಗಿದೆ. ಹಾಡಹಗಲೇ ಬ್ಯಾಂಕ್ ಲೂಟಿ, ಜ್ಯುವೆಲರಿ ಅಂಗಡಿ ದರೋಡೆಗಳು ಕಾಮನ್ ಆಗಿಬಿಟ್ಟಿವೆ. ಇದೀಗ ಬಿಸಿಲನಾಡು ಕಲಬುರಗಿಯಲ್ಲಿ ಥೇಟ್ ಸಿನಿಮಾ ಸ್ಟೈಲಲ್ಲಿ ಕಳ್ಳರು ಕೈಚೊಳಕ ತೋರಿಸಿದ್ದಾರೆ. ಅದು ನಿತ್ಯ ಸಾವಿರಾರು ಜನ ಓಡಾಡೋ ಜಾಗದಲ್ಲಿ. ಕಲಬುರಗಿಯಲ್ಲಿ ಹಾಡಹಗಲೇ ಚಿನ್ನದಂಗಡಿ ಲೂಟಿ. ಗನ್ ಪಾಯಿಂಟ್ನಲ್ಲಿ 3 ಕೆಜಿ ಗೋಲ್ಡ್ ದರೋಡೆ. ಚಿನ್ನದ ಅಂಗಡಿ ಮುಂದೆ ಹೌಹಾರಿ ನಿಂತಿರೋ ಜನ, ಸಿಟಿಯಲ್ಲಿ ಸೆರೆಯಾಗಿರೋ ದರೋಡೆಕೋರರ ದೃಶ್ಯ. ಸ್ಥಳದಲ್ಲಿ ಯತ್ನೋ ಬಿದ್ನೋ ಅಂತ ಓಡೋಡಿ ಬಂದಿರುವ ಹಿರಿಯ ಪೊಲೀಸ್ ಅಧಿಕಾರಿಗಳು. ಈ ಬೆಚ್ಚಿ ಬೀಳಿಸೋ ದೃಶ್ಯ ಕಂಡು ಬಂದಿದ್ದು ಕಲಬುರಗಿ ನಗರದ ಸರಾಫ್ ಬಜಾರ್ನಲ್ಲಿ. ಸರಾಫ್ ಬಜಾರ್ನಲ್ಲಿರೋ ಮಾಲಿಕ್ ಜ್ಯುವೆಲರಿ ಶಾಪ್ನಲ್ಲಿ ಮಠ ಮಧ್ಯಾಹ್ನವೇ ದರೋಡೆಯಾಗಿದೆ. ಚಿನ್ನದಂಗಡಿಗೆ ನುಗ್ಗಿದ ದರೋಡೆಕೋರರು ಜ್ಯುವೆಲರಿ ಶಾಪ್ ಮಾಲೀಕನ ಕೈಕಾಲು ಕಟ್ಟಿ ಲೂಟಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಾಲೀಕನ ಬಾಯಿಗೆ ಸೆಲ್ಲೋ ಟೇಪ್ ಹಾಕಿ ಗನ್ ಪಾಯಿಂಟ್ನಲ್ಲಿ ಅಂಗಡಿಯಲ್ಲಿದ್ದ ಚಿನ್ನಾಭರಣವನ್ನ ದೋಚಿದ್ದಾರೆ. ಚಿನ್ನದಂಗಡಿ ಮಾಲೀಕನ ಮುಂದೆಗೆ ಅಂಗಡಿಯ ಅಲ್ಮೇರಾದಲ್ಲಿದ್ದ 3 ಕೆಜಿ ಚಿನ್ನಾಭರಣವನ್ನ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಥೇಟ್ ಸಿನಿಮಾ ಸ್ಟೈಲಲ್ಲಿ ಎಂಟ್ರಿ ಕೊಟ್ಟಿದ್ದ 4 ಗ್ಯಾಂಗ್
ಕೇವಲ 10 ರಿಂದ 20 ನಿಮಿಷಗಳಲ್ಲಿ ಇಡೀ ಅಂಗಡಿಯನ್ನೇ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಯಾವಾಗ ದರೋಡೆಕೋರರು ವಾಪಸ್ ಹೋದ್ರೋ ಆವಾಗ ಚಿನ್ನದಂಗಡಿ ಮಾಲೀಕ ಕಿರುಚತೊಡಗಿದ್ದ. ಕಿರುಚಾಟ ಕೇಳಿ ಕೆಳಗಡೆ ಇದ್ದ ಲಾಡ್ಜ್ ಮ್ಯಾನೇಜರ್ ಓಡೋಡಿ ಹೋಗಿದ್ದಾರೆ. ಕೈಕಾಲು ಕಟ್ಟಿ ಬಾಯಿಗೆ ಸೆಲ್ಲು ಟೇಪ್ ತೆಗೆದಿದ್ದಾರೆ. ಅಂದ್ರೆ ಬಿದ್ದಿನಂದ್ರೆ ಏನೋ ಇನ್ ಕೇಸ್ ಏನೋ ಆಗಿರ್ಬೋದು ಅಂತ ಹಂಗೆ ವಿಚಾರ ಮಾಡಿದೆ. ಮೇಲ್ಗಡೆ ಹೋಗಿ ನೋಡ್ತೀನಿ ಅವ್ನಿಗೆ ಬಾಯಿ ಕಟ್ಟಿದ್ದು, ಸೆಲ್ಲೋ ಟೇಪಿಂದ ಬಾಯಿ ಕಟ್ಟಿದ್ರು, ಮತ್ತೆ ಕಾಲ್ ಕಟ್ಟಿದ್ರು, ಕೈ ಕಟ್ಟಿದ್ರು. ನಾನು ಹೋಗಿ ಬಿಚ್ಚಿದ ತಕ್ಷಣ ಅಂದ್ರೆ ಇಲ್ಲಿ ಲೂಟ್ ಮಾರ್ ಗನ್ ಲಗಕ್ಕೆ ಗ್ಯಾಗೆ ಅಂತ ಹೇಳ್ತಾ ಇದ್ದೆ ನಾನು. ಮತ್ತೆ ಅಷ್ಟು ಬಿಟ್ಟು ನಾನು ಕೆಳಗಡೆ ಬಂದಾಗ ನೋಡಿದಾಗ ಅಷ್ಟೊತ್ತಿಗೆ ಹೋಗ್ಬಿಟ್ಟಿದ್ರು ಅವರು. ಸ್ಥಳಕ್ಕೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಅಂಡ್ ಟೀಮ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ದರೋಡೆಕೋರರಿಗಾಗಿ ಶೋಧ ಕಾರ್ಯ ನಡೆಸಿದ್ದಾರೆ. ಜನದಟ್ಟಣೆ ಇರುವಂತಹ ಪ್ರದೇಶ ಇದೆ ಮತ್ತು ಇಲ್ಲಿ ಅಷ್ಟು ಸರಳವಾಗಿ ಅಪರಾಧ ಮಾಡಿನೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ. ಈಗ ಅವರಿಗೆ ಏನು ಹೆದರಿಸಿದ್ದಾರೆ ಮತ್ತು ಅವರಿಗೆ ಕೈಕಾಲು ಕಟ್ಟಿರುವಂತದ್ದು ಎಲ್ಲಾ ಕೆಲವು ಮಾಹಿತಿಗಳು ನೀಡಿದ್ದಾರೆ. ಅದು ಏನು ದೂರು ನೀಡ್ತಾರೆ ಅದರ ಪ್ರಕಾರ ನಾವು ಪ್ರಕರಣವನ್ನು ತೆಗೆದುಕೊಳ್ತೀವಿ ಮತ್ತು ಈಗಾಗಲೇ 5 ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನು ನಾವು ಬಂಧನೆ ಮಾಡ್ತೇವೆ. ಜನನಿಬಿಡ ಪ್ರದೇಶವಾಗಿರೋ ಸರಾಫ್ ಬಜಾರ್ನಲ್ಲಿರೋ ಚಿನ್ನದಂಗಡಿ ರಾಬರಿಯಾಗಿರೋದು ನಿಜಕ್ಕೂ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಓಂ ಪ್ರಕಾಶ್ ಎಚ್ ಮುನ್ನಾರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.